ನಮಸ್ಕಾರ. ನಮ್ಮ ಹೆಸರು ಬಸವರಾಜ್ ಅಂತಂದೇಳಿ ನಾವು ಕಿರಣ್ ಆರ್ಗ್ಯಾನಿಕ್ ಪ್ರೈವೇಟ್ ಲಿಮಿಟೆಡ್ ಇಂದ ಬಂದಿರೋದು. ಈ ಶುಂಠಿ ಒಳಗಡೆ ಈಗ ಒಂದು ಭಯಾನಕ ರೋಗ ಅಂತ ಈಗ ಹಸಿರು ಕೊಳೆ ಅಂತ ಕರೀತಾರೆ ರೈತರು, ಕೆಲವರು ಬಾಡುಗೊಳೆ ಅಂತ ಕರೀತಾರೆ. ಇದಕ್ಕೆ ಮೆಡಿಸಿನ್ ಇಲ್ಲ ಅನ್ನೋದು ಒಂದು ರೈತರ ಮನಸ್ಸಲ್ಲಿ ಮೂಡಿಬಿಟ್ಟಿದೆ. ಯಾಕಂದರೆ ಎಲ್ಲ ಸುಮಾರು ಕಂಪ್ನಿಗಳದ್ದು ಯೂಸ್ ಮಾಡಿ ರಿಸಲ್ಟ್ ಫೇಲ್ ಆಗಿರೋದ್ರಿಂದ ರೈತರಿಗೆ ಯಾವುದೇ ಒಂದು ಮೆಡಿಸಿನ್ ಮಾಡೋಕ್ಕೂ ಕೂಡ ಅವರು ಒಂದು ಮುಂದೆ ಹೋಗ್ತಾ ಇಲ್ಲ. ಇದು ಬಂತು ಅಂದರೆ ಏನು ಮಾಡ್ತಾಯಿದ್ರೆ, ಕೆಲವೊಬ್ರು ಪೂರ್ತಿ ಪ್ಲಾಟನ್ನು ವಾಶೌಟ್ ಮಾಡಿ ಬೇರೆ ಬೆಳೆಯನ್ನು ಮಾಡೋಣಪ್ಪ ಇನ್ನೇನು ಮುಗೀತಿದ್ರದ್ದು ಅನ್ನೋದು ಒಂದು, ಯಾಕಂದ್ರೆ ಲಕ್ಷಾನುಗಟ್ಟಲೆ ಖರ್ಚು ಮಾಡಿರ್ತಾರೆ. ಆ ಒಂದು ಉದ್ದೇಶದಿಂದ ಈ ಒಂದು ನಾವು ನಮ್ಮ ಕಂಪ್ನಿ ವತಿಯಿಂದ ರೈತರಿಗೂ ಸೈಂಟಿಸ್ಟ್ ಸ್ಟಡಿ ಮಾಡಿರ್ತಕ್ಕಂಥ ಪ್ರಾಡಕ್ಟನ್ನು ರೈತರಿಗೆ ಕೊಟ್ಟಿದ್ದೀವಿ. ಅದು ಒಳ್ಳೆಯ ರಿಸಲ್ಟ್ ಬಂದಿದೆ. ಅದು ಏನು ರಿಸಲ್ಟ್ ಯಾವ ರೀತಿ ಬಂತು, ಅದು ಏನು ಬದಲಾವಣೆ ಕಾಣಿತು, ಕಂಟ್ರೋಲ್ ಯಾವ ಥರ ಬಂತು ಅನ್ನೋದು ರೈತರ ಮುಖಾಂತರ ಈ ಒಂದು ಬಾಡುಗೊಳೆ ಒಳಗಡೆ ನಮ್ಮ ಮೆಡಿಸಿನ್ ಯಾವ ರೀತಿ ಕೆಲಸ ಮಾಡಿದ್ರು ಅನ್ನೋದು ಅವ್ರ ಮುಖಾಂತರ ಒಂದು ಮಾತಾಡ್ತಾವೆ. ನಮಸ್ಕಾರ ಸರ್. ನಿಮ್ಮ ಹೆಸರು? ಕಿರಣ್ ಅಂತ ಸರ್. ಯಾವ ಊರು ಸರ್? ನಮ್ದು ಅಗ್ರಹಾರಂ ಸರ್, ಶಿಕಾರಿಪುರ ತಾಲೂಕು, ಶಿವಮೊಗ್ಗ ಜಿಲ್ಲೆ ಅಗ್ರಹಾರಂ. ಈಗ ನಮ್ದು ಮೆಡಿಸಿನ್ ಈಗ ಹೊಡೆದಾದ್ಮೇಲೆ ನಾವು ಫಸ್ಟಿಗೆ ಬೇರೆ ಮೆಡಿಸಿನ್ ಎಲ್ಲ ಮಾಡಿದ್ದೀವಿ, ಆಗಲಿಲ್ಲ, ಇಂಪ್ರೂವ್ಮೆಂಟ್ ಬರಲಿಲ್ಲ. ಇವಾಗ ಏನಾಗಿದೆ ಅಂದರೆ, ನೀವು ಕೊಟ್ಟಿರೋ ಮೆಡಿಸಿನ್ ಎಲ್ಲ ಕರೆಕ್ಟಾಗಿ ಕ್ರಮೇಣ ಮಾಡಿದ್ದೀವಿ. ಮಾಡಿದ ಮೇಲೆ ಫಸ್ಟ್ ಎಲ್ಲ ಈ ಥರ ಇತ್ತು, ಈ ಥರ ಎಲೆ ಮುಳ್ಳಿ ಈ ಥರ ಆಗಿತ್ತು. ನೀವು ಹೊಡೆದು ಒಂದು 5 ದಿವಸಕ್ಕೆ ಈ ಥರ ಬಂದಿದೆ, ಈ ಥರ ಬಂದು ಈ ಥರ ಇಂಪ್ರೂವ್ಮೆಂಟ್ ಆಗಿದೆ. ಆಮೇಲೆ ಮತ್ತೆ ಎಲ್ಲಿ ಬೇರೆ ಕಡೆ ಕಾಣಿಸ್ಕೊಂಡಿಲ್ಲ ಸರ್, ಬೇರೆ ಕಡೆ ಎಲ್ಲಿ ಇದನ್ನ ನೋಡಿ ಮಾತಾಡ್ರಿ, ಬೇರೆ ಕಡೆ ಎಲ್ಲಿ ಕಾಣಿಸ್ಕೊಂಡಿಲ್ಲ ಸರ್. ಇವಾಗ ಏನಿದೆ ಇಷ್ಟಕ್ಕೆ ನಿಂತಿದೆ, ಮುಂದೆ ಎಲ್ಲಿ ಸ್ಪ್ರೆಡ್ ಆಗಿಲ್ಲ. ಡ್ರಂಚಿಂಗ್ ನಾವೇನೋ ಒಂದು ಪೌಡರ್ ಕೊಟ್ಟಿದ್ವಿ. ಹೌದು ಸರ್, ಬೆಲ್ಲದಲ್ಲಿ 2 kg ಬೆಲ್ಲದಲ್ಲಿ ಮಾಡಿಬಿಟ್ಟು ನೈಟ್ ನೆನೆ ಇಟ್ಬಿಟ್ಟು ಬೆಳಗ್ಗೆ ಬಂದ್ಬಿಟ್ಟು ಡ್ರಿಂಚಿಂಗ್ ಮಾಡಕ್ಕೆ ಕೊಟ್ಟಿದ್ವಿ. ಆಮೇಲೆ 5 ಲೀಟರ್ ಮಜ್ಜಿಗೆ, ಆಮೇಲೆ ಬಾಟ್ಲಿ ಕೊಟ್ಟಿದ್ವಿ ಸರ್, ಅದು ನೆನಪಿಲ್ಲ. ಅದು ಸ್ಪ್ರೇ ಮಾಡಕ್ಕೆ ಕೊಟ್ಟಿದ್ರು. ಅದು ಸಂಜೆ ಟೈಮ್ 6 ಗಂಟೆಯಿಂದ ಒಟ್ಟು ತಂಪತ್ತಲ್ಲಿ ಸ್ಪ್ರೇ ಮಾಡಕ್ಕೆ ಕೊಟ್ಟಿದ್ರು. ಅದು ಫ್ರೈ ಮಾಡಿಬಿಟ್ಟು ಕರೆಕ್ಟಾಗಿ ನಾವು ಕ್ರಮೇಣ ನೀವು ಡ್ರಂಚಿಂಗ್ ಮಾಡಿ ತಿರುಗಿ ಮಾರನೇ ದಿನ ಸ್ಪ್ರೇ ಮಾಡಿದ್ರೆ ಅವತ್ತೇ ಫಸ್ಟ್ ಫ್ರೈ ಮಾಡಿ ಆಮೇಲೆ ಡ್ರಿಂಚಿಂಗ್, ಅಂದ್ರೆ ಸ್ಪ್ರೇ ಕೊಟ್ಟು ಆಮೇಲೆ ಡ್ರಿಂಚಿಂಗ್ ಸರ್. ಹೌದು, ಫಸ್ಟ್ ಫ್ರೈ ಮಾಡಿಬಿಟ್ಟು ಆಮೇಲೆ ಡ್ರಿಂಚಿಂಗ್ ಸರ್. ಈಗ ಇಲ್ಲಿ ಬೇರೆ ಕಡೆ ಎಲ್ಲಿ ಸ್ಪ್ರೆಡ್ ಆಗಿಲ್ಲ ಸರ್. ಇವಾಗ ಏನಿದೆ ಅದೇ ಇಂಪ್ರೂವ್ಮೆಂಟ್ ಬರ್ತಾ ಇದೆ, ಇದೇ ತರ. ಮತ್ತೆ ಸುಳಿ ನಿಮ್ಮದು ಮುದಿರದ ಸತಿ ಇಂಪ್ರೂವ್ಮೆಂಟ್ ಆಗಿದೆ, ಇಲ್ಲಿದೆ ಸರ್, ಇಂಪ್ರೂವ್ಮೆಂಟ್ ಆಗಿದೆ. ಈ ತರ ಇಂಪ್ರೂವ್ಮೆಂಟ್ ಆಗಿದೆ, ಆ ತರ ಬಂದಿದೆ. ಅದಕ್ಕೆ ಇವ್ರು ಹೇಳಿದ್ರು 20 ದಿನ ಆಗಬೇಕು ಅಂತ. ನಾವು ಇನ್ನು 7 ಡೇಸ್ಗೆ ಈ ತರ ಬಂದಿದೆ ರಿಸಲ್ಟ್, ಈ ತರ ಬಂದಿದೆ. ಮತ್ತೆ ನೀವು ಇನ್ನೊಂದು ನಾವೇನಂತೀವಿ ಅಂದ್ರೆ, ಪ್ರಿಕಾಷನ್ ಒಳಗಡೆ ಮುಂಜಾಗ್ರತೆಯಾಗಿ ಈ ಕಂಟ್ರೋಲ್ ಆಯ್ತು ಅಂತಂದೇಳಿ ಬಿಡಬೇಡಿ. ಇನ್ನೂ ಒಂದು ಸ್ಪ್ರೇನ, 1 ಸ್ಪ್ರೇ 2 ಸ್ಪ್ರೇನ, ಯಾಕಂದ್ರೆ ಮಾಲಿಕ್ಯೂಲು ನಾವು ಚೇಂಜ್ ಮಾಡ್ತಾ ಇರ್ತೀವಿ. ಯಾಕಂದ್ರೆ ಇದು ರೋಗಕ್ಕೆ ಈ ನಮ್ಮಲ್ಲಿ ಕೂಡ ಇದನ್ನ ನೀವು ಒಂದೇ ಸಲ ಹೊಡೆದ್ರಿ ಕಂಟ್ರೋಲ್ ಆಯ್ತು ಅಂತ ನೀವು ನೆಗ್ಲೆಕ್ಟ್ ಮಾಡಬೇಕು. ಮತ್ತೆ ಒಂದ್ಸಲಿ ರಿಟರ್ನ್ ಆಗಿ ನಾವು ಕೊಡೋ ಮೆಡಿಸಿನ್ ಕಂಟಿನ್ಯೂ ಮಾಡಿದ್ವಿ, ಬೆಳೆ ಮಾತ್ರ. ಯಾಕಂದ್ರೆ ಇದು ಅದರ ಅಂಶ ಏನು ಹಂಗೆ ಇರುತ್ತೆ ನಿಮ್ಮ ಜಮೀನಲ್ಲಿ, ಮತ್ತೆ ಸ್ಪ್ರೆಡ್ ಆಗೋ ಚಾನ್ಸಸ್ ಇರ್ಬೋದು. ಅದಕ್ಕೆ ನೀವೇನು ಮಾಡಿರಿ, ಕಂಟಿನ್ಯೂ ರೆಗ್ಯುಲರ್ ಒಳಗೆ ನೀವು ಮೆಡಿಸಿನ್ ಮಾಡಿ ಈ ಸಲ ಏನು ಬೆಳೆ ಏನಾಯ್ತು ಅಂತ ಬೆಳೆ ತಗೊಂಡು ಇದನ್ನು ನೀವು ಒಂದು 4 ಜನರಿಗೆ ನೀವು ಇದು ಮುಟ್ಟಿಸಿದ್ರೆ, ಒಂದು 4 ರೈತರು ಕೂಡ ಇದರಿಂದ ರೋಗದಿಂದ ಮುಕ್ತರಾಗಿ ಅವರು ಒಂದು ಇಳುವರಿ ತೆಗಿತಾರೆ. ಈ ರೈತರಿಗೆ ಏನು ಇಷ್ಟ